ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ವಿಜಯಪುರದ ಮಹೇಶ್ವರ ಬಾವುಟಲ್ಲಿ ನಡೆದ ಮದುವೆ ಮುಗಿಸಿ ಬರುವ ವೇಳೆ ಎಂಎಲ್ಸಿ ಸುನೀಲ್ ಗೌಡ ಪಾಟೀಲ್ ಅವರ ಮೇಲೆ ಅಪರಿಚಿತ ವ್ಯಕ್ತಿಯ ಜೊತೆಗೆ ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಅಟ್ಯಾಕ್ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಎಂಎಲ್ಸಿ ಸುನೀಲ್ ಗೌಡ ಪಾಟೀಲ್ ಅವರು ಹೇಳಿದರು. ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಬಾಗಲಕೋಟ್ ಅವಳಿ ಜಿಲ್ಲೆ ವಿಧಾನಸಭಾ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ ಮಾತನಾಡಿ, ಏಪ್ರಿಲ್ 28ರಂದು ವಿಜಯಪುರದ ಮಹೇಶ್ವರ ಭವನದಲ್ಲಿ ನಡೆದ ಮದುವೆಗೆ ನಾನು ತೆರಳಿದ್ದಾಗ ಪಾರ್ಕ್ ಮಾಡಿದ್ದ ನನ್ನ ವಾಹನವನ್ನ ತೆಗೆಯುವಂತೆ ನನ್ನ ಚಾಲಕನಿಗೆ ಜೋರಾಗಿ ಗದರಿಸುತ್ತಿದ್ದ ಅಪರಿಚಿತ ವ್ಯಕ್ತಿಯನ್ನು ನಾನು ಹೋಗಿ ಕೇಳಿದಾಗ ಆಯ್ತು ಹೋಗುತ್ತೇವೆ, ಯಾಕೆ ಇಷ್ಟು ಅವಾಜ್ ಎಂದು ಪ್ರಶ್ನಿಸಿದೆ. ಮತ್ತೆ ಅಶ್ಲೀಲವಾಗಿ ಮಾತನಾಡಿ ನಿನ್ನನ್ನು ಬಿಡುವುದಿಲ್ಲ, ಮುಗಿಸಲಿಕ್ಕೆ ಬಂದಿದ್ದೇನೆ ಎಂದ. ಆಗ ವಾಹನದಲ್ಲಿದ್ದ ಬಿಜೆಪಿ ಮುಖಂಡ ವಿಜಯಗೌಡ ಪಾಟೀಲ್ ಇಳಿದು ಬಂದು, ನಿಂದು ಬಾಳಾಗಿದೆ, ನಿನ್ನನ್ನು ನೋಡಿಕೊಳ್ಳುತ್ತೇನೆ, ನಿನ್ನ ಮನೆಗೆ ಬಂದು ಮುಗಿಸುತ್ತೇವೆ ಎಂದರು. ನಾನು ಹೇಳಿದೆ ಮನೆಯಲ್ಲಿ ಬೇಡ, ಬಬಲೇಶ್ವರ್ ಮತಕ್ಷೇತ್ರದಲ್ಲಿ ನೋಡಿಕೋ ಅಂದು ಹೇಳಿದೆ ಎಂದು ತಿಳಿಸಿದರು. ಮೊನ್ನೆ ಏಪ್ರಿಲ್ 28ರಂದು ಒಂದು ನಡೆದ ಘಟನೆ ಕುರಿತು ಒಂದು ವಿವರಣೆ ಕೊಡಲಿಕ್ಕೆ ನಾನು ಮೊನ್ನೆ ಏಪ್ರಿಲ್ 28ಕ್ಕೆ ಇಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಸುಮಾರು 12:30 ಗಂಟೆಗೆ ಮದುವೆ ಮುಗಿಸ್ಕೊಂಡೆ ಸಹಜವಾಗಿ ಹೊರಗೆ ಬರೋ ಮುಂದಾಗ ನಮ್ಮ ಗಾಡಿ ಅದು ನಾನು ಪಿಕಪ್ ಮಾಡ್ಕೋಬೇಕು, ಗಾಡಿ ಮುಂದೆ ಹಚ್ಚಿದ್ರು ನಮ್ಮ ಡ್ರೈವರ್. ಹಾಗೆ ನಾನು ಮುಗಿಸ್ಕೊಂಡೆಲ್ಲ ಜನರಿದ್ರು ನನ್ನ ಜೊತೆಗೆ. ಅವ್ರ ಜೊತೆಗೆ ನಾನು ಮಾತಾಡ್ಕೊತ ಹೊರಗೆ ಬರೋದ್ರಾಗ ಒಬ್ಬ ಯಾರೋ ಅಪರಿಚಿತ ವ್ಯಕ್ತಿ ಅವ್ರು ಬಂದು ನಮ್ಮ ಡ್ರೈವರ್ ಮತ್ತು ಗನ್ಮ್ಯಾನ್ ಜೊತೆಗೆ ಏನೋ ಒಂದು ಮಾತು ನಡೆದಿತ್ತು. ಅವ್ರದ್ದು ಮಾತನಾಡಿದಾಗ ನಾ ಏನಾಯ್ತು ಅಂತೇಳಿ ಸಹಜ ಬಂದು ನಾವಾಗ ಏನಾಯ್ತು ಅಂತ ಕೇಳಿದೆ. ಅವ ಹಿಂದಿ ಭಾಷೆದಲ್ಲಿ ಮಾತಾಡ್ತಾ ಇದ್ದ. ಏನಾಯ್ತಂದ್ರೆ ಅವ್ರಿಗೆ ಗಾಡಿ ತೆಗಿಯತ್ ಏನೋ ಭಯ ಆಕತ್ತಿದ್ದ. ಅಲ್ಲಿ ಏನಾಯ್ತು ಪಾತ್ ಕೇಳಿದೆ ನಾ ಸರ್, ಏನಾಯ್ತು ಕೇಳಿದಾಗ ಅವಾಗ ಮುಂದೆ ನನ್ನ ಮೇಲೂ ಇದು ಜೋರು ಮಾಡಕತ್ತ, ಹಿಂದೆ ನನ್ನ ಮೈ ಮೇಲೆ ಬರಕತ್ತ, ಯಾರನ್ನದೇ ಗೊತ್ತಿಲ್ಲ ಅವ್ ನನಗೆ ಸಂಬಂಧ. ಈಗ ಹೊಸ ವ್ಯಕ್ತಿ ನೋಡ್ರಿ, ನನಗೆ ಯಾರೇ ನೋಡಿದ್ರೆ ಮೊದಲು ಇಲ್ಲೆಲ್ಲರೂ ನೋಡಿದ್ರೆ ಅವ್ರು ಯಾರಪ್ಪ ನಮ್ಮವ್ರು ನಂಗೆ ಗುರ್ತಾಗ್ತಿತ್ತು. ಯಾರೋ ಬಂದು ನನಗೂ ಮೈ ಮೇಲೆ ಬಂದು ಭಯಕ್ಕೆ ಸ್ಟಾರ್ಟ್ ಮಾಡಿದ. ಒಮ್ಮೆ ಭಯಕ್ಕೆ ಸ್ಟಾರ್ಟ್ ಮಾಡಿ ನಿನ್ಗೆ ಹಂಗೆ ಅಸಭ್ಯ ಏನದು ಹಿಂದಿ ಒಳಗೆ ಭಯಕತ್ತ, ಏನಪ್ಪ ನನಗೆ ಅರ್ಥನೇ ಆಗಲಿಲ್ಲ. ಅಷ್ಟೊತ್ತಿಗೆ ಕ್ಯಾ ಹೂವಾ ನಾನು ಕೇಳಕ್ ಕೂಡಲೇ ಅಷ್ಟೊತ್ತಿಗೆ ಅವ್ರ ಸನ್ಮಾನ್ಯ ವಿಜಯಗೌಡರು ಗಾಡಿಯಿಂದ ಇಳಿದು ಬಂದು ಇಬ್ಬರು ಬಂದು ಒಮ್ಮೆ ಭಯಕ್ಕೆ ಸ್ಟಾರ್ಟ್ ಮಾಡಿದರು. ಭಯಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ನಿಂದು ಭಾಳ ಆಗ್ಯದ, ನಿನ್ನ ನೋಡೇ ಬಿಡ್ತೀನಿ, ನಿನ್ನ ಮುಗಿಸ್ತೀನಿ, ಹಂಗೆ ಅನ್ನಕತ್ತಾರೆ. ನಾ ಎದಕ್ಕೆ ಏನು ಅನ್ನೋದು ಅಲ್ಲಿ ಮಂದಿ ಇದ್ರು ನೋಡಿ. ಲಗ್ನಕ್ಕೆ ಹೋದಲ್ಲಿ ಇಲ್ಲೇನು ಮಂದಿ ಲಗ್ನದಾಗ ಪಾಪ ಅವರು ಒಂದು ನಾವು ಅಲ್ಲಿ ಮಂದಿ ಅದಾರ, ಇಲ್ಲೇನು ಇದು ಮಾಡೋದು ಬೇಡ ಅಂತೇಳಿ ನಾನು ಸುಮ್ಮಿದ್ದೆ. ಮುಂದೆ ಅಷ್ಟಾದ್ರೂ ಬಿಡಲಿಲ್ಲ. ಅವ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವ ನನ್ನ ಮೈ ಮೇಲೆ ಬರಕತ್ತ. ಹಂಗೆ ಅಷ್ಟೊತ್ತಿಗೆ ನಮ್ಮ ಗನ್ಮ್ಯಾನು ಮತ್ತು ನಮ್ಮ ಡ್ರೈವರ್ ಬಂದು ಇನ್ನೊಬ್ಬ ಶ್ರೀಶೈಲ್ ರೆಡ್ಡಿ ಅಂತೇಳಿ ಮದುವೆಗೆ ಬಂದಿದ್ದ, ಅವನು ಇದ್ದ. ಅವರೆಲ್ಲ ಮಂದಿ ಎಲ್ಲ ಅವ್ರನ್ನ ಯಾವ ಒಬ್ಬ ಸರ್ದಾರ್ಜಿ ಇದ್ದ, ಅವ್ನು ಹಿಡಿದು ದೂರ ಸರ್ಸಾಕತ್ರು. ಅಟ್ಟಕ್ಕೆ ಅವ ನನ್ನ ಗಾಡಿ ಇರೋದು ಇಲ್ಲಿ ಮಹೇಶ್ವರಿ ಕಲ್ಯಾಣ ಮಂಟಪ ಮುಂದ್ರಿ, ಅಲ್ಲಿಂದಿಟ್ಟು ದೂರ ಬಂದು ನನ್ನ ಗಾಡಿ ಅಂತ ಬಂದು ಅವ ಇದು ಮಾಡಕತ್ತಿದ್ದ. ಸೊ ಆಗ ನಾ ಏನಿದು ಅರ್ಥ ಮುಂದೆ ಅಟ್ಟೊತ್ತಿಗೆ ಇವ್ರು ಬಂದ್ರಲ್ಲ, ಅವಾಗ ಗುರ್ತಾತ್ ನನಗೆ, ಓಹೋ ಹಿನ್ನೆಲೆ ಇದು ಬೇರೆ ಐತೆ ಅಂತ ಹೇಳಿ. ಸೊ ಆಗ ಬಂದು ಇಬ್ರು ಕೂಡಿ ನನಗೆ ನಿನ್ನ ಭಾಳಾಗ ನಿನ್ನ ನೋಡೇ ಬಿಡ್ತೇವೆ, ನಿನ್ನ ಮನಿತನ ಬಂದು ಖಲಾಸ್ ಮಾಡ್ತೀವಿ, ಹಂಗೆ ಹಿಂಗತ್ತೆ ಬೈಲಾಕತ್ತ ಹಿಂದಿನಾಗ. ಅವ ತಮ್ಮರ ಗರ್ತ ಕಾಕೆ ಮಾರೋಂಗಮ್ಮ ಹಂಗೆ ಅಣ್ಣ. ಇವನು ಅವ್ನ ಹಿಂದೆ ಸನ್ಮಾನ್ಯ ವಿಜಯಗೌಡರು ಅವರು ಕೂಡ ನಿನ್ನ ನೋಡೇ ಬಿಡ್ತೀನಿ ಹಂಗೆ ಅಣ್ಣ. ಇಲ್ಲೇನು ನೋಡ್ತೀಯಪ್ಪ, ಅಲ್ಲಿ ಕ್ಷೇತ್ರದಾಗ ಬಬಲೇಶ್ವರ ಕ್ಷೇತ್ರದಾಗ ಏನು ಮಾಡಿದ್ರು ಅಲ್ಲಿ ಮಾಡಾಕತ್ತಿ ಬಾ, ಅಲ್ಲಿ ನೋಡು ತಂದೆನ. ಅಷ್ಟಕ್ಕೂ ಮುಗಿಲಿಲ್ಲ. ಅವರು ಮುಂದೆ ಪದೇ ನನ್ನ ಮೇಲೆ ಮತ್ತು ನಮ್ಮ ಕುಟುಂಬದವ್ರ ಮೇಲೆ ಅವ ಹಿಂದಿನಾಗ ಭಯಕ್ಕೆ ಸ್ಟಾರ್ಟ್ ಮಾಡಿದವ. ಭಯಕತ್ ಕೂಡಲೇ ಸರ್ದಾರ್ಜಿ ಯಾರಿದ್ರು ಗೊತ್ತಿಲ್ಲ. ಆಮೇಲೆ ಅವ್ರನ್ನ ನಾ ಏನು ಮಾಡಿದೆ, ಇಮಿಡಿಯೇಟ್ಲಿ ಆ ಘಟನೆ ಅಲ್ಲಿಂದ ನಾ ಮತ್ತೆ ಮದುವೆ ಮುಗಿದಿತ್ತು ನಾ ಹೊಂಟಿದ್ದೆ. ಹೋದ ಕೂಡಲೇ ಇಮಿಡಿಯೇಟ್ SP ಅವ್ರಿಗೆ ಫೋನ್ ಮಾಡಿದೆ. ಹಿಂಗೆ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಾನ, ಒಂದು ಆಡಿಸಿ ನೋಡೋಕ್ಕೆಲ್ಲ ಅದು ಫೋಟೋ ಕೊಡ್ತೀನಿ ನಾವು. ಅಪರಿಚಿತ ವ್ಯಕ್ತಿ ಬಂದಾನ ಮತ್ತು ಹಿಂಗೆ ಅವ್ನು ನನಗರೆ ಅಂಜಿಕೆ ಹಾಕಿ ನೀನು ನೋಡ್ತೀನಿ, ನಿನ್ನ ಮನಿತನ ಬಂದು ಹೊಡಿತೀನಿ, ನಿನ್ನ ಖಲಾಸ್ ಮಾಡ್ತೀನಿ ಅನ್ನೋ ಬೆದರಿಕೆ ಹಾಕಕತ್ತಾನೆ. ಈ ವ್ಯಕ್ತಿ ಯಾರು ಅನ್ನೋದು ನೋಡ್ರಿ ಸರ್ ಅಂತ ಹೇಳಿ ನಾವು ಅವ್ರಿಗೆ ಫೋನ್ ಮಾಡಿದೆ. ಇಲ್ಲ ಹಂಗೆ ಓರಲ್ಲಿ ಹೇಳಿದ್ರೆ ನಡೆಯೋದಿಲ್ಲ, ನೀವು ಒಂದು ಕಂಪ್ಲೇಂಟ್ ಮಾಡಬೇಕಾಗ್ತದೆ ಅಂದಾಗ ನಾ ಇಮಿಡಿಯೇಟ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿ FIR ಮಾಡಿ ಅಷ್ಟಕ್ಕೆ ನಾ ಕೂತಿದ್ದೆ. ಮಾಡಿ ಅದೇನು ತನಿಖೆ ಆಗಲಿ ಬಿಡು ಅಂಥೇಳಿ.
ಆಗ ಮುಂದೆ ಅದಕ್ಕೆ ಏಪ್ರಿಲ್ 26ಕ್ಕೆ ಒಂದು ಘಟನೆ ನಡೆದಿತ್ತು. ಏಪ್ರಿಲ್ 26ಕ್ಕೆ ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಮ್ಮ ಬಬಲೇಶ್ವರ ಕ್ಷೇತ್ರ ಜನ ಬರಾಕತ್ತಿದ್ರು ಗಾಡಿ ಮಾಡ್ಕೊಂಡ. ಅಲ್ಲಿಂದೆಲ್ಲ ಫಂಕ್ಷನ್ ಬರುವತ್ನಾಗ ಇವ್ರು ಅಲ್ಲಿ ಹೋಗಿ ಹಲಗಣಿ ಕ್ರಾಸಿಗೆ ಅಲ್ಲಿದೆ. ಅವಾಗ ನನಗೆ ಮರುದಿನ ಗುರ್ತಾತ್, ಈ ಸರ್ದಾರ್ಜಿ ಮತ್ತು ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲ ಗಾಡಿಯಾಗಿ ಬರೋಂಥ ವ್ಯಕ್ತಿಗಳನ್ನ ಇಳಿಸಿ ಅವ್ರಿಗೆ ಧಮಕಿ ಕೊಟ್ಟು, ಮಕ್ಕಳ್ರೆ ಕಾಂಗ್ರೆಸ್ ಫಂಕ್ಷನ್ಗೆ ಹೋಗ್ತಾರೆ ನೋಡ್ರಿ, ನಿಮ್ಮ ಮತ್ತೆ ಜೀವಂತ ಇರ್ಬೇಕತ್ತಿರಲ್ಲ ಅಂತೇಳಿ ಅವ್ರಿಗೆ ಕೂಡ ಬೆದರಿಕೆ ಹಾಕಿ ಅವ್ರನ್ನ ಗಾಡಿಯಿಂದ ಇಳಿಸಿ ಅವ್ರು ಹೊಲ್ದಾಗ ಓಡಿಸ್ಯಾರ. ಅವ್ರನ್ನ ಅಂಜಿಸಿ ಹೊಲ್ದಾಗ ಓಡಿಸಿ ಅವ್ರನ್ನೆಲ್ಲ ಅಲ್ಲಿ ಹೊಡೆದು ಬಡ್ದು ಅವ್ರು ಬರ್ಲಾರ್ದಂಗೆ ಅಲ್ಲಿ ಮಾಡ್ಯಾರ. ಅದು ಏಪ್ರಿಲ್ 26ಕ್ಕೆ. ಮುಂದೆ ಇದು ಹೋಲ್ ಬಿಡೋದು, ಚುನಾವಣೆ ಐತಿ, ಇದು ಏನು ನಾವು ಏನು ಯಾಕೆ ಈಗ ತಲೆ ಕೆಡಿಸ್ಕೊಳ್ಳೋದು, ಹೋಲ್ ಬಿಡೋದು, ನಾವು ಈ ಗದ್ದಲ್ದಾಗಿದ್ವಿ. ಆದರೆ ಇದು ಈ ರೀತಿ ಹೆದರಿಕೆ ಹಾಕೋದು ನೋಡಿ ನಾನು ನಿನ್ನೆ ಬೆಂಗಳೂರಿಗೆ ಹೋದಿ ಅಲ್ಲಿ ನಮ್ಮ DG ಅವ್ರಿಗೆ, DIG ಅವ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿಗಳು ಒಂದು ಪತ್ರ ಕೂಡ ಕೊಟ್ಟೆ. ನಾನು ನನ್ನ ಹಿಂಗೆ ನನಗೆ ಅದು ಕಾಪಿ ಕೊಡ್ತೀವಿ ನಿಮ್ಗೆ. ಅವ್ರಿಗೆ ಕೊಟ್ಟು ನಿನ್ನೆ ಭೇಟಿಯಾಗಿ ಅವ್ರಿಗೆ ಕೊಟ್ಟೆ, ನನ್ನ ಜೀವ ಬೆದರಿಕೆ ಐತಿ, ಹಿಂಗೆ ಯಾರೋ ಸರ್ದಾರ್ಜಿಗಳು ಬಂದು ಅವ್ರು ಇಲ್ಲಿ ಇದು ಮಾಡಾರಂತೇಳಿ ಇವತ್ತು DG ಅವ್ರಿಗೆ, ಹೋಮ್ ಮಿನಿಸ್ಟರ್, CM ಅವ್ರಿಗೆ ಅದನ್ನು ಪತ್ರ ಕೊಟ್ಟು ನಾ ಇವತ್ತು ಬೆಳಗ್ಗೆ ಬಂದೆ. ನಾವಿವತ್ತು ಪತ್ರಿಕಾದಲ್ಲಿ ನಿನ್ನೆ ಹೇಳಿದ್ರಿ ಸಾಯಂಕಾಲ, ಅದು ಏನು ನಿಮ್ಮ ಮೊಬೈಲ್ನಾಗ ಬಂತು, ಕೆಲವು ಪತ್ರಿಕಾಗೋಷ್ಠಿ ನಡೆಸಿ ಇದು ಮಾಡ್ಯಾರ. ನಾ ಪತ್ರಿಕೆಗೋಷ್ಠಿ ಮಾಡಿಸೋ ಉದ್ದೇಶ ಇದ್ದಿದ್ದಿಲ್ಲ, ಯಾಕಂದ್ರೆ ಮೂಲತಃ ಇವ್ರು ಯಾರು ಏನು ಅನ್ನೋದು ನನಗೆ ಪತ್ತೆ ಹಚ್ಚಬೇಕಾಗಿತ್ತು, ಅದಕ್ಕೆ ಕಂಪ್ಲೇಂಟ್ ಮಾಡಿದೆ. ಈಗ ಒಬ್ಬ ಸರ್ದಾರ್ಜಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಾಗ, ನಮ್ಮ ಬಿಜಾಪುರದಾಗ ಬಂದು ತಿಂಗಳಾನ್ಗಟ್ಲೆ 3-4 ಮಂದಿ ಮನಿ ಮಾಡ್ಕೊಂಡು ಅದಾರ. ಅವ್ರ ಕಡೆ ವೆಪನ್ಸ್ ಅದಾವು. ಯಾವುದೇ ವ್ಯಕ್ತಿ ಹೊರ ರಾಜ್ಯದಿಂದ ಬಂದರೆ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕಾಗ್ತದೆ. ಅದು ಚುನಾವಣೆ ವೇಳೆ ನೀವು ಆಫಿಷಿಯಲಿ ನಿಮ್ಮ ಹತ್ರ ವೆಪನ್ ಇದ್ರೆ ಅದನ್ನು ನೀವು ಹಾಜರುಪಡಿಸ್ಬೇಕಾಕೈತಿ. ಮತ್ತು ಇವರು ತಿಂಗಳಾನ್ಗಟ್ಲೆ ಇಲ್ಲಿ ಬಂದು ಎಲ್ಲಿಂದ ಬಂದಿದ್ರು, ಇವರು ಯಾರ ಜೊತೆಗಿದ್ರು, ಎದಕ್ಕಿದ್ರು ಅನ್ನೋದು ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೇಳಿ ನಾನು ಈಗಾಗಲೇ SP ಅವ್ರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪ್ಲಸ್ DG ಇವರೆಲ್ಲ ಕೊಟ್ಟಿದ್ದೀನಿ. ಈಗ ನೀವು ನೋಡಿದಿರ ಅವ್ರ ಫೋಟೋ, ಬೇಕಂದ್ರೆ ನಿಮ್ಗೆ ಅದನ್ನು ಕಾಪಿ ಕೊಡ್ತೀವಿ. ಈ ವ್ಯಕ್ತಿ ಹೆಂಗದ ನೋಡಿದ್ರೆ ವ್ಯಕ್ತಿ ನೋಡ್ಬೋದು, ಯಾವ ರೀತಿ ಅವ್ನು ನೋಡಿದ್ರೇ ನೀವು ಇಲ್ಲ, ಅನೇಕ ಫೋಟೋ ಅದಾವ ವ್ಯಕ್ತಿವು. ನಾವು ಇದು ನೋಡಿದಾಗ ಗುರುತಾತು. ಇಲ್ಲಿ ನೀವು ನೋಡಿದ್ರೆ ಇದು ನಿಮ್ಮ ಕಾಪಿನೇ ಕೊಡ್ತೀನಿ, ನಿಮ್ಮ ಕಲ್ಲದೆಲ್ಲ. ಈ ವ್ಯಕ್ತಿ ನೋಡಿದ್ರೆ ಇವು ಎಲ್ಲಿ ಅವ ಸರ್ದಾರ್ಜಿ ನಮ್ಮ ರಾಜ್ಯದವ್ರಂತರೂ ಈಗ ಅಲ್ಲ. ಮತ್ತು ಈಗ ಒಂದು ಕಡೆ ಅವ್ರು ಏನು ಹೇಳ್ತಾರೆ, ನಮ್ಮ ಗನ್ಮ್ಯಾನ್ ಅಂತ ಹೇಳ್ತಾರೆ. ಒಂದು ಕಡೆ ಪೊಲೀಸ್ನ FIR ಮಾಡಿದ ಕೂಡಲೇ ಪೊಲೀಸರು ಹೋಗಿ ಇನ್ಕ್ವೈರಿ ಮಾಡಿದಾಗ ಈ ವ್ಯಕ್ತಿ ಯಾರು, ಇವ್ರ ಮಾಹಿತಿ ಬೇಕಂದಾಗ ಅವ್ರು ಯಾರು ಗೊತ್ತಿಲ್ರಿ, ಲಗ್ನಕ್ಕೆ ಬಂದಿದ್ರು ಹೋದ್ರು ಅಂತ ಹೇಳ್ತಾರೆ. ಮದುವೆಗೆ ಬಂದಿದ್ರತ್ತ ಹೋದ್ರತ್ತ ಅವ್ರು ತಿಂಗಳಾನ್ಗಂಟ್ಲೆ ಇಲ್ಲೇ ಮನಿ ಮಾಡ್ಕೊಂಡು 3-4 ಜನ ಇಂಥವ್ರು, ಒಬ್ಬರೇ ಅಲ್ಲಿ ಇವ್ರು 4 ಜನ ಇವ್ರು ಬಿಜಾಪುರಕ್ಕೆ ಯಾಕೆ ಬಂದರು, ಏನು ಕಾರಣ, ಮತ್ತು ಇವ್ರ ಹಿನ್ನೆಲೆ ಏನು ಅನ್ನೋದು ಬೇಕಾಗತ್ತೆ. ನನಗೆ ಬಂದ ಮಾಹಿತಿ ಪ್ರಕಾರ ಇವರು ಜೈಲ್ನಾಗಿದ್ದಂಥ ಕುಖ್ಯಾತ ಕ್ರಿಮಿನಲ್ಸ್ ಕೆಲವೊಬ್ರು, ಇಲ್ಲಿ ನಮ್ಮ ದರ್ಗಾ ಜಿಲ್ಲೆದಾಗ ಕೆಲವೊಂದು ಕ್ರಿಮಿನಲ್ಸ್ ಅದಾರ, ಅದ್ರ ಮರ್ಡರ್ ಕೇಸ್ನಾಗ ಇದ್ದಂಥ ಕುಖ್ಯಾತ ಇವರು, ಅವ್ರ ಮೂಲಕ ಇವ್ರು ಬಂದಾರ ಅಂತೇಳಿ ನನಗೆ ಮಾಹಿತಿ ಅದ, ಪೊಲೀಸ್ ಇಲಾಖೆಯಿಂದ ಮಾಹಿತಿ ಅದ ನನಗೆ. ಇವ್ರ ನಂಟು ಹೆಂಗ ಅನ್ನೋದು ಕೆಲವೊಂದು ನಾವು ಇದು ಮಾಡಿದಾಗ, ಇಲ್ಲೇನು ಸನ್ಮಾನ್ಯ ವಿಜಯಗೌಡ್ರು ಏನದಾರಲ್ಲ, ನಿನ್ನೆ ಪತ್ರಿಕಾಗೋಷ್ಠಿ ಮಾಡ್ಯಾರ, ಅವರು ಇಲ್ಲಿ ಇದ್ದಂಥ ಜೈಲ್ ಕೈದಿಗಳಿಗೆ ಸರಾಯಿ, ಸಿಮ್ ಕಾರ್ಡು, ಮತ್ತು ಇವೇನು ಏನತ್ತಾರ ನಿಮ್ಮ ಕೆಲವೊಂದು ಗಾಂಜಾ, ಆಮೇಲೆ ಅವ್ರಿಗೆ ಊಟ ಒಯ್ದು ಕೊಡೋದು, ಅವ್ರಿಲ್ಲಿ ಸರ್ಕಾರ ದವಾಖಾನಿಗೆ ಏನಾರ ದವಾಖಾನಿಗೆ ತೋರಿಸಿದ್ರೆ ದವಾಖಾನ್ಯಾಗ ತೋರಿಸೋದು, ಎಲ್ಲ ವ್ಯವಸ್ಥೆ ಮಾಡ್ತಾರಂತೀವಿ. ಈ ಜೈಲ್ನಾಗಿದ್ದ ಕೈದಿಗಳು ಯಾರು, ಇವ್ರ ಜೋಡಿ ಸಂಪರ್ಕ ಹೆಂಗ, ಅವ್ರ ತ್ರೂ ಇವ್ರು ಹೆಂಗೆ ಬಂದ್ರು ಅನ್ನೋದು ನಾ ಇವತ್ತು DG ಅವ್ರಿಗೆ ಹೋಗಿ ಇದನ್ನ ತನಿಖೆ ಆಗಬೇಕು. ಯಾಕಂದ್ರೆ ನಮ್ಮ ಜೀವಕ್ಕೆ ಹೆದರಿಕೆ ಅದ. ಯಾಕಂದ್ರೆ ಪದೇ ಇವ್ರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದು, ಇದು ಮಾಡೋದು, ಯಾಕಂದ್ರೆ ಇಲ್ಲಿಗಲ್ ವೆಪನ್ ಅವ್ರ ಕಡೆ ಅದಾವ. ನಾ ಆಸ್ ಎ MLC, ನಾನೊಬ್ಬ MLC, ನಂದು ನೋಡಲ್ ಕ್ಷೇತ್ರ ಬಬಲೇಶ್ವರ. ನೋಡಲ್ ಕ್ಷೇತ್ರ ಆಯ್ಕೆ ಮಾಡೋದಿರ್ತೈತೆ. ನಾವು ಒಂದು 15 ನಮ್ದು 2 ಬಿಜಾಪುರ ಬಾಗಲಕೋಟೆ ಜಿಲ್ಲೆದಾಗ ಒಂದು ನೋಡಲ್ ಕ್ಷೇತ್ರ ಆಯ್ಕೆ ಮಾಡೋದಿರ್ತದೆ. ಆಯ್ಕೆ ಮಾಡ್ಕೊಂಡ್ರಿಂದ ಅವತ್ತು ಬಬಲೇಶ್ವರ ತಹಸೀಲ್ದಾರ್ ಆಫೀಸ್ನಾಗ ಅದು ಸರ್ಟಿಫಿಕೇಟ್ ಕೊಡೋರಿದ್ರಿ, ST ಸರ್ಟಿಫಿಕೇಟ್. DC ಅವ್ರು ನನಗೆ ಇಲ್ಲೇ ಇಲ್ಲ ರೀ, ನೀವು ಬರ್ಬೇಕಾಗ್ತದೆ, ಅಲ್ಲಿ ಬರ್ರಿ ನಾವು ತಹಸೀಲ್ದಾರ್ ಆಫೀಸ್ಗೆ ಸಹಜ ಹೋಗಿನಿ. ಅಲ್ಲಿನೂ ನನ್ನ ಮೈ ಮೇಲೆ ಬಂದು ಸುಮ್ಮನೆ ನಂಗೆ ಹೊಡಿಲಾಕ ಬಡಿಯಾಕ ಬರಂಗೆ ಮಾಡಿದ್ರು.
ನೀ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾರ ಅವ್ರು ನನಗೆ. ನಾವೊಬ್ಬ MLC ಇದ್ದೀನಿ, ನಾ ಬಂದಿನ ಅಂತ ಹೇಳಿದ್ರೆ ನೀ ಯಾಕೆ ಬಂದಿ ಇಲ್ಲಿ ನೋಡಿ ನಿನ್ನ ಅಂತ ಹೇಳಿ ಅಲ್ಲಿ ಅವಾಗ ಕೂಡ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಹಿಂಗೆ ಪದೇ ಪದೇ ಇವ್ರು ಮಾಡೋದ್ರಿಂದ ಇವ್ರ ಸಂಸ್ಕೃತಿ ತೋರಿಸ್ತದೆ. ಮತ್ತೆ ಹೇಳ್ತಾರವರು ನಾ ಅವ್ರ ಮೇಲೆ ಗುಂಡಾಗಿರಿ ಮಾಡೀನಿ, ನಾ ಅದನ್ನು ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಚೋರ್ ಉಲ್ಟಾ ಕೋತ್ವಾಲ್ಕು ಡಾಟೆ ಅಂತ ಹೇಳ್ತಾರಲ್ರಿ, ಹಂಗೆ ಇವ್ರದ್ದು. ಅದಕ್ಕೆ ಇದ್ರ ಬಗ್ಗೆ ಸೂಕ್ತ ಪೊಲೀಸ್ DIG ಅವರಾಗಲಿ, ಆಮೇಲೆ ಇನ್ನೂ ಭಾಳಷ್ಟು ಇವ್ರ ಬಗ್ಗೆ ಇದ್ರ ಬಗ್ಗೆ ನನ್ನ ಕಡೆ ಮಾಹಿತಿ ಐತಿ. ಸಮಯ ಬಂದಾಗ ನಾನು ಅದನ್ನು ಯಾರಿಗೆ ಸಂಬಂಧಪಟ್ಟವ್ರಿಗೆ ಅದನ್ನು ರಿವೀಲ್ ಮಾಡ್ತೀನಿ, ಅದನ್ನು ಬಿಡುಗಡೆ ಮಾಡ್ತೀನಿ. ಇವ್ರು ಏನು ಹಿನ್ನೆಲೆ ಏನೈತಿ, ಯಾರ್ಯಾರ ಜೋಡಿ ಇವ್ರ ಲಿಂಕ್ ಐತಿ, ಇವ್ರ ಮಕ್ಕಳು ಯಾರ್ಯಾರಿಗೆ ಹೋಗಿ ಊಟ ಕೊಟ್ಟು ಬರ್ತಾರ, ಯಾರ್ಯಾರಿಗೆ ಭೇಟಿ ಆಗಿ ಬರ್ತಾರ, ಇವ್ರ ಸಂಪರ್ಕ ಏನು ಎಲ್ಲ ಮಾಹಿತಿ ಐತಿ ನನ್ನ ಕಡೆ. ಸಂಬಂಧಪಟ್ಟ ಅವಾಗ ಟೈಮ್ ಬರಲಿ, ಅದನ್ನು ಈ ಚುನಾವಣೆ ಅದೆಲ್ಲ ಮುಗಿಲಿ, ಮುಗಿದಾಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು.